ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲನರಿ. ಇವತ್ತು ನಾವು ಸೌತ್ ಇಂಡಿಯನ್ ಸ್ಪೆಷಲ್ ಸ್ನ್ಯಾಕ್ ಗೀ ಪೋಡಿ ಮಿನಿ ಇಡ್ಲಿ ಮಾಡ್ತಾ ಇದ್ದೀವಿ. ಇದು ಟೆಂಪರ್ಡ್ ಗೀ ಪೋಡಿ ಮಿನಿ ಇಡ್ಲಿ ಅಂತ. ಟೆಂಪರ್ಡ್ ಅಂದರೆ ಒಗ್ಗರಣೆ ಹಾಕಿರೋದು. ಇಡ್ಲಿಲಿ ಏನಪ್ಪ ಸ್ಪೆಷಲ್ ಅಂತ ನೋಡಬೇಡಿ, ಇದು ಅನ್ನದಿಂದ ಮಾಡಿರೋ ಇಡ್ಲಿ, ರೆಗ್ಯುಲರ್ ಬ್ಯಾಟರ್ ಥರ ಅಲ್ಲ, ಮಾಡಿರೋ ಅನ್ನದಿಂದ ಮಾಡಿರೋ ಇಡ್ಲಿ. ಇದಕ್ಕೆ ಒಂದು ಬೌಲ್ ನಾನು ಅನ್ನ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಬೌಲು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆನ ಫಸ್ಟು ಒಂದೆರಡು ಸತಿ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ತೊಳೆದ ಮೇಲೆ ಒಂದು ಅರ್ಧ ನೆನೆಯುವಷ್ಟು ನೀರನ್ನು ಹಾಕಿ ಒಂದು ಗಂಟೆ ಅಥವಾ 2 ಅವರ್ಸು, ನಿಮಗೆ ಟೈಮ್ ನೋಡಿಕೊಂಡು 2 ಅವರ್ಸ್ ನೆಂದರೆ ಚೆನ್ನಾಗಾಗುತ್ತೆ. ಈಗ ನೆಂದಿರೋ ಕಡಲೆಬೇಳೆನ ಫಸ್ಟು ಮಿಕ್ಸರ್ಗೆ ಹಾಕ್ಕೊಂಡು, ಆ ನೆಂದಿರೋ ಕಡಲೆಬೇಳೆ ಜೊತೆಗೆ 2 ಹಸಿರು ಮೆಣಸಿನ್ಕಾಯಿ ಮತ್ತು 1 ಸ್ಪೂನ್ ಜೀರಿಗೆ ಅಷ್ಟು ಹಾಕ್ಕೊಂಡು ಫಸ್ಟು ಮಿಕ್ಸರ್ನ ಮಾಡ್ಕೋಬೇಕು. ಅದು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ನೆಕ್ಸ್ಟು ಮತ್ತೆ ಅನ್ನ ಹಾಕಿ ರುಬ್ಕೊಂಡು ಒಟ್ಟಿಗೆ ಬ್ಯಾಟರ್ನ ರೆಡಿ ಮಾಡ್ಕೋಬೋದು. ಇದು ಆವಾಗಲೇ ಇನ್ಸ್ಟೆಂಟಾಗಿ ಮಾಡೋವಂಥ ಇಡ್ಲಿ, ಅಂದರೆ ಫರ್ಮೆಂಟ್ ಆಗೋದೆಲ್ಲ ಏನು ಬೇಕಾಗಿಲ್ಲ. ಈಗ ರುಬ್ಬಿರೋ ಕಡಲೆಬೇಳೆಗೆ ನಾವು ಬೆಂದಿರೋ ಅನ್ನನ, ಅಂದರೆ ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೋದು. ಅರ್ಧ ಬೌಲ್ ಕಡಲೆಬೇಳೆಗೆ 1 ಬೌಲ್ ಅನ್ನ, ಆಮೇಲೆ ಅರ್ಧ ಬೌಲು ಸಣ್ಣ ರವೆ ಅಂದರೆ ಚಿರೋಟಿ ರವೆನ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ನಾನು ರುಬ್ಬಿರೋ ಹಿಟ್ಟಲ್ಲಿ ಒಂದು ಅರ್ಧದಷ್ಟು ತೊಗೊಂಡು 1 ಪಾರ್ಟ್ ಹಿಟ್ಟನ್ನು ತೊಗೊಂಡು ಅದಕ್ಕೆ 1 ಸ್ಪೂನು ಉಪ್ಪು ಮತ್ತು ಈನೋ 1/2 ಸ್ಪೂನ್ ಅಥವಾ 1/4 ಸ್ಪೂನ್ ಈನೋ ಹಾಕಿ ಸ್ವಲ್ಪ ನೀರು ಹಾಕಿ ಬ್ಯಾಟರ್ನ ಮಿಕ್ಸ್ ಮಾಡ್ಕೋಬೇಕು. ಈ ಬ್ಯಾಟರು ಇಡ್ಲಿ ಹಿಟ್ಟಿನ ಥರನೇ ಇರಬೇಕು. ಸೊ ಈಗ ನಾನು ಮಿನಿ ಇಡ್ಲಿ ಆಗಿರೋದ್ರಿಂದ ಮಿನಿ ಇಡ್ಲಿ ಪ್ಲೇಟ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ನಾವು ಮಿನಿ ಇಡ್ಲಿ ಥರನೇ ಎಲ್ಲ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಬರಬೇಕು ಮತ್ತು ಇದನ್ನು ಸ್ಟೀಮ್ ಮಾಡಬೇಕು. ಇದು ಒಂದು 5 to 10 ಮಿನಿಟ್ಸು ಸ್ಟೀಮ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಒಂದೊಂದೇ ಮಿನಿ ಇಡ್ಲಿನ ತೆಗಿತಾ ಬರಬೇಕು. ಈ ಥರ ನಾನೊಂದು ಇಷ್ಟು ಹಿಟ್ಟಿಗೆ ಒಂದು 3-4 ಪ್ಲೇಟ್ ಇಡ್ಲಿ ಆಗುತ್ತೆ. ಸೊ ಪೂರ್ತಿ ನಾನು ತೋರಿಸಿರೋ ಅಳತೆ ಹಿಟ್ಟಿಗೆ ಒಂದು 6 ಪ್ಲೇಟ್ ಅಂತೂ ಇಡ್ಲಿ ಆಗುತ್ತೆ. ಈಗ ಅಷ್ಟೆಲ್ಲ ಇಡ್ಲಿ ರೆಡಿ ಮಾಡ್ಕೊಂಡ್ಮೇಲೆ ಒಗ್ಗರಣೆ ಹಾಕ್ಕೋಬೇಕು. ಇದು ಗೀ ಪೊಡಿ ಮಿನಿ ಇಡ್ಲಿ ಇರೋದ್ರಿಂದ ನಾವು ಫಸ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ. ನಾನೀಗ ದೊಡ್ಡ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಹಸಿರು ಮೆಣಸಿನ್ಕಾಯಿ 3-4 ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಆಫ್ ಮಾಡಿ ಅದಕ್ಕೆ ನಾವು ಮಾಡ್ಕೊಂಡಿರೋ ಮಿನಿ ಇಡ್ಲಿನ ಹಾಕಿ ಕೈ ಆಡಬೇಕು. ಪೂರ್ತಿ ಆ ಒಗ್ಗರಣೆ ಎಲ್ಲ ಇಡ್ಲಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ. ಈಗ ಪುಡಿ ಅಂದರೆ ನಾವು ಚಟ್ನಿ ಪುಡಿ, ನಾವು ಮನೇಲಿ ಮಾಡ್ಕೊಂಡಿರೋ ಚಟ್ನಿ ಪುಡಿನ ಹಾಕಿ ಒಂದು 3-4 ಸ್ಪೂನು ಚಟ್ನಿ ಪುಡಿನ ಹಾಕಬೇಕು. ಮತ್ತು ಉಪ್ಪು ಹಾಕೆಲ್ಲ ಅವಶ್ಯಕತೆ ಏನಿಲ್ಲ, ಯಾಕೆಂದರೆ ಚಟ್ನಿ ಪುಡಿಲೇ ಎಲ್ಲ ಇರುತ್ತೆ, ಉಪ್ಪು ಖಾರ ಎಲ್ಲ ಇರುತ್ತೆ. ಹಾಗಾಗಿ ಬರೀ ಚಟ್ನಿ ಪುಡಿನ ಹಾಕಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ತುಪ್ಪ ಮತ್ತು ಚಟ್ನಿ ಪುಡಿ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನಮ್ಮದು ಗೀ ಪೊಡಿ ಮಿನಿ ಇಡ್ಲಿ ರೆಡಿ ಇದೆ. ಇದನ್ನು ನಾವು ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ಬೋದು. ಬಿಸಿ ಬಿಸಿಯಾದ ಸ್ಮೂತಾಗಿರೋ ಗೀ ಪೊಡಿ ಮಿನಿ ಇಡ್ಲಿ ರೆಡಿ ಇದೆ. ಇದನ್ನು ಸಾಸ್ ಜೊತೆನಾದ್ರು ತಿನ್ಬೋದು, ಇಲ್ಲ ಹಾಗೇ ತಿನ್ಬೋದು. ಮಕ್ಕಳಿಗೆ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಆಗಿ ಕೊಡ್ಬೋದು.